ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ರಾಸಿಕ್ಯೂಷನ್ನ ಸಂಕಷ್ಟ ಎದುರಾಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ಆದಾಯಕ್ಕೂ ಮೀರಿ 60% ಹೆಚ್ಚಿನ ಆಸ್ತಿಯನ್ನ ಹೊಂದಿರುವುದು ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದಿದೆ. ದೋಷಾರೋಪ ಪಟ್ಟಿಯನ್ನ ಸಲ್ಲಿಸೋಕೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋಕೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಲಾಗಿದೆ. ಲೋಕಾಯುಕ್ತದಿಂದ ಪ್ರಾಸಿಕ್ಯೂಷನ್ಗೆ ಸದ್ಯ ರಾಜ್ಯಪಾಲರಿಗೆ ಮನವಿ ಹೋಗಿದೆ. ನೋಡೋಣ, ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡ್ಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದರೆ ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನಿಗೆ ಕೇಳಿದರೆ ಅದೇನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಡ್? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, 2018ರ ಪ್ರಕರಣ ಇದು. ಈ ಪ್ರಕರಣದ ಹಿನ್ನೆಲೆ ಇಫ್ ಇನ್ ಕೇಸ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಎದುರಾಗಬಹುದಾದಂತಹ ಸಂಕಷ್ಟ ಎಲ್ಲವನ್ನ ಡೀಟೇಲ್ ಆಗಿ ಹೇಳಬಹುದಾ ಸಂದೇಶ್? ವಿದೇಶಿ ಇದು 2018ರಲ್ಲಿ IMA ವಂಚನೆ ಪ್ರಕರಣದಲ್ಲಿ ಮೊದಲಿಗೆ ಇಡಿ ಅಧಿಕಾರಿಗಳು ಆಗಿನ ಸಚಿವರಾಗಿದ್ದಂತಹ ಜಮೀರ್ ಅಹಮದ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡ್ತಾರೆ. ಮನೆ ಹಾಗೆ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ. ಬಿಕಾಸ್ ಈಗ IMA ವಂಚನೆ ಪ್ರಕರಣದಲ್ಲಿ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ. ಯಾಕಂದ್ರೆ ಆಗ ವಕ್ಫ್ ಖಾತೆಯನ್ನು ಕೂಡ ಜಮೀರ್ ಅಹಮದ್ ಅವರೇ ಹೊಂದಿರ್ತಾರೆ. ಹಾಗಾಗಿ ಅವರ ಒಂದು ಕಚೇರಿ ಹಾಗೆ ನಿವಾಸದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈ ಕೇಸ್ಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ IMA ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿರುವಂತ ಒಂದು ಶಂಕೆ ವ್ಯಕ್ತವಾಗುತ್ತೆ ಇಡಿ ಅಧಿಕಾರಿಗಳಿಗೆ. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ACB ಅಧಿಕಾರಿಗಳಿಗೆ, ಯಾಕಂದ್ರೆ ಆಗ ಏನು ACB ಫಾರ್ಮ್ ಆಗಿತ್ತು, ಆ ACB ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಇವರು ಅಕ್ರಮ ಆಸ್ತಿ ಗಳಿಕೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ನಮ್ಮ ದಾಳಿಯಲ್ಲಿ, ಹಾಗಾಗಿ ಇವರ ವಿರುದ್ಧ ಒಂದು ತನಿಖೆಯನ್ನ ಮಾಡಿ ಅಥವಾ ಇವರ ವಿರುದ್ಧ ತನಿಖೆಯನ್ನ ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುತ್ತೆ. ಅದಾದ ಬಳಿಕ ಈ ಒಂದು ಪ್ರಕರಣವನ್ನ ACB ಅಧಿಕಾರಿಗಳು ಕೈಗೆತ್ತಿಕೊಂಡ ನಂತರ ACB ಕೂಡ ರದ್ದಾಗುತ್ತೆ. ಅದಾದ ನಂತರ ACB ಯಲ್ಲಿದ್ದಂತಹ ಅಷ್ಟೂ ಕೇಸ್ಗಳು ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗ್ತವೆ. ಅದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಇಷ್ಟು ದಿನಗಳ ಕಾಲ ಒಂದು ಕೇಸ್ನ ತನಿಖೆಯನ್ನು ನಡೆಸಿ ಈಗ ಕೇಸ್ನ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಒಟ್ಟು 60% ಅಕ್ರಮ ಆಸ್ತಿ ಗಳಿಕೆಯನ್ನ ಜಮೀರ್ ಅಹಮದ್ ಅವರು ಮಾಡಿದ್ದಾರೆ ಅನ್ನೋದು ಕೂಡ ಪತ್ತೆಯಾಗಿದೆ. ಅಂದ್ರೆ ಸುಮಾರು 25 ಕೋಟಿಗೂ ಹೆಚ್ಚು ಅಧಿಕ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನೋದು ಈಗ ಲೋಕಾಯುಕ್ತ ತನಿಖೆಯಲ್ಲಿ ಕೂಡ ಗೊತ್ತಾಗಿರೋದ್ರಿಂದ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಹಂತದ ತನಿಖೆಯನ್ನ ಅಥವಾ ಫರ್ದರ್ ಪ್ರೊಸೀಜರ್ ಅನ್ನ ಅಂದ್ರೆ ಈಗ ಚಾರ್ಜ್ ಶೀಟ್ ಅನ್ನ ಈಗ ತನಿಖೆ ಆಗಿರೋದ್ರಿಂದ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿ ಇಟ್ಕೊಂಡಿರ್ತಾರೆ. ಆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂದ್ರೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡಿಬೇಕಾಗುತ್ತೆ. ಬಿಕಾಸ್ ಯಾವುದೇ ಒಬ್ಬ ಜನಪ್ರತಿನಿಧಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನ ತನಿಖೆ ಮಾಡಬೇಕು ಅಂದ್ರೆ ಅದಕ್ಕೂ ಮುನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡಿಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ತನಿಖೆಯಲ್ಲಿ ಇವರ ಲೋಪ ಕೂಡ ಕಂಡು ಬಂದಿರೋದ್ರಿಂದ ಜೊತೆಗೆ ಅಕ್ರಮ ಆಸ್ತಿ ಗಳಿಕೆ ಮಾಡಿರೋದು ಕೂಡ ಕಂಡು ಬಂದಿರೋದ್ರಿಂದ ಈಗ ಸದ್ಯ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ಅಧಿಕಾರಿಗಳು ಈಗ ರಾಜ್ಯಪಾಲರಿಗೆ ಈಗ ಮನವಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಒಂದು ವೇಳೆ ಏನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಸಿಕ್ಕರೆ ಆಗ ಚಾರ್ಜ್ ಶೀಟ್ ಅನ್ನ ಅಂದ್ರೆ ಕೇಸ್ಗೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತಹ ಲೋಕಾಯುಕ್ತ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರ ಡೇ ಟು ಡೇ ಬೇಸ್ ನಲ್ಲಿ ಟ್ರಯಲ್ ಕೂಡ ನಡೀತಾ ಹೋಗುತ್ತೆ. ಅಂದ್ರೆ ಕೇಸ್ನ ಟ್ರಯಲ್ ನಡೀತಾ ಹೋಗುತ್ತೆ. ಆಗ ಜಮೀರ್ ಅಹಮದ್ ಅವರು ಕೋರ್ಟ್ ನ ಟ್ರಯಲ್ಗೂ ಕೂಡ ಅಟೆಂಡ್ ಆಗುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಜಮೀರ್ ಅಹಮದ್ ಅವ್ರಿಗೆ ಸಂಕಷ್ಟ ಫಿಕ್ಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದೇಶಿ ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.